ಬುಡಾಪೆಸ್ಟ್ ಹೋಗ್ಬೇಕಾಗಿದ್ದವರು ವಿಯನ್ನಾಗಿ ಯಾಕೆ ಬಂದ್ರು ಅಂತ ನೀವ್ ಅನ್ಕೋತಾ ಇದ್ರೆ ನಾಲ್ಗೆ ಫ್ರೀಸ್ ಆಗಿ ಹೋಗುತ್ತಂತೆ 8 ಡಿಗ್ರಿಗೆ. ನೋಡಿ ಗೈಸ್ ಎಂತ ಓವರ್ ಆಕ್ಟಿಂಗ್. ಕಂಗ್ರಾಚುಲೇಷನ್. ಬಂದ್ರು ನೋಡಿ ಗೈಸ್ ಎಲ್ಲ ಅವ್ರನ್ನೆಲ್ಲ ಇಲ್ಲಿ ಕರ್ಕ ಬಂದ್ಬಿಟ್ಟು ಕತೆ ಹೊಡಿತಾವನೆ ಗೈಸ್. ಇದು ನೋಡಿ ಉಲ್ಟಾ ತೋರಿಸ್ತಾ ಇದೀನಿ. ಒಂದ್ ನಿಮಿಷ. ಹಳೆ ಬಿಯರ್ ಕ್ಯಾನ್ನ ತಗೊಂಡೋಗ್ಬಿಟ್ಟು ಕೈಗೆ ಸಿಗಿಸ್ಬಿಟ್ಟವ್ರೆ. ಕನ್ನಡ ಮೂವಿ ಬರುತ್ತಾ? ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅನದರ್ ವ್ಲಾಗ್. ಇವತ್ತು ಡೇಟ್ ಬಂದು ಸೆಪ್ಟೆಂಬರ್ 29 ಭಾನುವಾರ. ನಾವು ನಿನ್ನೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಕೊಟ್ಟಂಗೆ ನಾವಿವತ್ತು ಬುಡಾಪೆಸ್ಟ್ಗೆ ಹೋಗ್ಬೇಕಿತ್ತು. ಆದರೆ ಗೆಸ್ ವಾಟ್, ನಾವಿವಾಗಿರೋದು ಆಸ್ಟ್ರಿಯಾದ ವಿಯನ್ನಾದಲ್ಲಿ. ಸೊ ಬುಡಾಪೆಸ್ಟ್ಗೆ ಹೋಗ್ಬೇಕಾಗಿದ್ದವರು ವಿಯನ್ನಾಗಿ ಯಾಕೆ ಬಂದರು ಅಂತ ನೀವು ಅನ್ಕೋತಾ ಇದ್ರೆ ಅದನ್ನ ನಾನು ಹೇಳ್ತೀನಿ. ನಮಗೆ ಬುಡಾಪೆಸ್ಟ್ಗೆ ಹೋಗ್ಬೇಕಾದ್ರೆ ಕನೆಕ್ಟಿಂಗ್ ಟ್ರೈನ್ ವಿಯನ್ನ ಆಗಿತ್ತು. ನಾವು ವಿಯನ್ನಾಗಿ ಬಂದು ಟ್ರೈನ್ ಚೇಂಜ್ ಮಾಡಬೇಕಿತ್ತು. ರಾತ್ರಿ ಮಲ್ಕೋಬೇಕಾದ್ರೆ ಪ್ಲ್ಯಾನಲ್ಲಿ ಬುಡಾಪೆಸ್ಟೇ ಇತ್ತು. ಆದರೆ ಬೆಳಗ್ಗೆ ನೋಡೋಷ್ಟರಲ್ಲಿ ವಿಯನ್ನಲ್ಲಿ ನನ್ನ ಟ್ರೈನ್ ಹತ್ತ ನೆಕ್ಸ್ಟ್ ತಂದೆ ಇವನು ಇಲ್ಲ ಇವತ್ತು ವಿಯನ್ನಿಂದ ಪ್ಲ್ಯಾನ್ ಚೇಂಜ್ ಮಾಡ್ಕೊಬಿಟ್ಟಿದ್ದಾನೆ. ಆದರೆ ಅದಕ್ಕೊಂದು ಕಾರಣ ಇದೆ ಗೈಸ್. ನಿನ್ನೆ ಟ್ರೈನ್ ಹತ್ತದ ಮೇಲೆ ಇವಳು ಮಲ್ಕೊಬಿಟ್ಲು. ಆಮೇಲೆ ನಾನು ಸುಮ್ಮನೆ ಹಿಂಗೆ ವೆದರ್ ಫೋರ್ಕಾಸ್ಟ್ ಚೆಕ್ ಮಾಡ್ತಾ ಇದ್ದೆ ಬುಡಾಪೆಸ್ಟಲ್ಲಿ ಇವತ್ತು ನಾಳೆ ಅಂತೂ ಸಿಕ್ಕಾಪಟ್ಟೆ ಮಳೆ ತೋರಿಸ್ತಾ ಇದೆ. ಆದರೆ ವಿಯನ್ನಾದಲ್ಲಿ ವೆದರ್ ತುಂಬ ಚೆನ್ನಾಗಿದೆ ಅಂತ ಗೊತ್ತಾಯಿತು. ನಾವು ಹೆಂಗಿದ್ರೂ ವಿಯನ್ನಾಗಿ ಬರ್ತಾ ಇದ್ದೀವಿ. ಒಂದು ಹಾಫ್ ಡೇ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಬುಡಾಪೆಸ್ಟ್ಗೆ ಹೋಗೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನ್ನಿಸ್ತು. ಸೊ ನಾನು ನಿನ್ನೆ ಟ್ರೈನಲ್ಲಿ ಕೂತ್ಕೊಂಡು ಒಂದು ಹಾಫ್ ಡೇದು ಕ್ವಿಕ್ ಪ್ಲ್ಯಾನ್ ಮಾಡಿದ್ದೀನಿ. ವೆರಿ ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ ಆಗಿದ್ದರಿಂದ ಬೇಗ ಎಲ್ಲ ಪ್ಲ್ಯಾನ್ ಮಾಡಬೇಕಾಯಿತು. ಸೊ ಬನ್ನಿ, ಅರ್ಧ ದಿನದಲ್ಲಿ ಏನೇನು ಎಕ್ಸ್ಪ್ಲೋರ್ ಮಾಡ್ಬೋದು ವಿಯನ್ನಾದಲ್ಲಿ ಅಂತ ಜೊತೆಗೇನೆ ಎಕ್ಸ್ಪ್ಲೋರ್ ಮಾಡೋಣ. ನೀವೇನಾದರೂ ನಮ್ಮನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ನಾವು ಮೈಸೂರು ಕಪಲ್, ನಾನು ರಶ್ಮಿ, ಇದು ಅಭಿ. ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಸೊ ದಟ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಈ ವಿಯನ್ನಾ ಬಂದು ಆಸ್ಟ್ರಿಯಾದು ಕ್ಯಾಪಿಟಲ್ ಸಿಟಿ ಆ್ಯಂಡ್ ಆಸ್ಟ್ರಿಯಾದು ಬಿಗ್ಗೆಸ್ಟ್ ಸಿಟಿ ಕೂಡ ಹೌದು. ವಿಯನ್ನಾದಲ್ಲಿ ನೋಡೋಕ್ಕೆ ತುಂಬ ಜಾಗಗಳಿದೆ. ನೀವು ನೀಟಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತಂದರೆ ಒಂದು 3 ದಿನ ಬೇಕಾಗ್ಬೋದು. ಸೊ ನಾವು ಅದನ್ನು ಹಾಫ್ ಡೇಲಿ ಎಷ್ಟು ಕವರ್ ಮಾಡ್ಬೋದು ಅಂತ ನೀವು ಅನ್ಕೋತಾ ಇದ್ದರೆ ಒಂದು ಇಂಪಾರ್ಟೆಂಟ್ ಒಂದು 3 ಜಾಗನ ಕವರ್ ಮಾಡೋ ಅನ್ನೋ ಪ್ಲ್ಯಾನಲ್ಲಿ ಇದ್ದೀವಿ. ಆ್ಯಂಡ್ ಆಸ್ಟ್ರಿಯಾ ಬಂದು ಒಂಥರ ಲ್ಯಾಂಡ್ ಲಾಕ್ ಆಗೋಗಿದೆ ಯುರೋಪಲ್ಲಿ. ಬಿಕಾಸ್ ಇದ್ರ ಸುತ್ತ ಒಂದು 7-8 ಕಂಟ್ರಿ ಇದ್ರದ್ದು ಬಾರ್ಡರ್ನ ಶೇರ್ ಮಾಡುತ್ತೆ. ಜರ್ಮನಿ, ಚೆಕ್ ರಿಪಬ್ಲಿಕ್, ಹಂಗೇರಿ, ಸ್ಲೋವೇನಿಯಾ, ಈ ಥರ ಒಂದು 7-8 ಕಂಟ್ರೀಸ್ ಇದೆ. ಎಲ್ಲ ಇದ್ರ ಜೊತೆ ಬಾರ್ಡರ್ ಶೇರ್ ಮಾಡುತ್ತೆ. ನಾವಿವಾಗ ಬಂದಿರೋದು ಬುಡಾಪೆಸ್ಟ್ಗೆ ತುಂಬ ಹತ್ತಿರ ಇದೆ. ಇಲ್ಲಿಂದ ಒಂದು 2.5 hours ಅಷ್ಟೇನೆ ಬುಡಾಪೆಸ್ಟು. ಸೊ ನಾವು ಮಧ್ಯಾಹ್ನ ಹೊರಟ್ರೂ ಒಂದು ಈವ್ನಿಂಗಿಗೆಲ್ಲ ಬುಡಾಪೆಸ್ಟ್ ರೀಚ್ ಆಗ್ಬೋದು. ನಮ್ಮ ಹೋಟೆಲ್ ಚೆಕ್-ಇನ್ ಹೆಂಗಿದ್ರು 3 ಗಂಟೆಗೆ ಇದ್ದಿದ್ದು. ಸೊ ಅದೇನೋ ಅಂತಾರಲ್ಲ, ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯ ಕೊಟ್ಟಿದ್ದು ಹಾಲುವನ್ನ ಅಂತ. ಹಂಗೆ ಈ ಪ್ಲಾನ್ ಫಿಕ್ಸ್ ಆಗಿದೆ ನೋಡಿ. ನೀವೇನಾದರೂ ಯಾಕೆ ಇವತ್ತು ಇಬ್ರು ಜಾಕೆಟ್ ಹಾಕೊಂಡು ನೋಡ್ತಿದ್ದಾರೆ ಅಂತ ಅನ್ಕೋತಿದ್ರೆ, ಇಲ್ಲಿ ತುಂಬ ಚಳಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಜರ್ಮನಿಯಲ್ಲೂ ಚಳಿ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ, ಆದರೆ ಇಲ್ಲಂತೂ ಇನ್ನೂ ಜಾಸ್ತಿ ಚಳಿ. ಅದರಲ್ಲೂ ಇವಾಗ ಇನ್ನೂ 8 o'clock, ಇನ್ನೂ ಬಿಸಿಲು ಬಂದಿಲ್ಲ ಸರಿಯಾಗಿ. ಸೊ ತುಂಬ ಚಳಿ ಆಗ್ತಾ ಇದೆ. ಕಷ್ಟಪಟ್ಟು ಮ್ಯಾನೇಜಿಂಗ್. ನಂಗಂತೂ ಚಳಿ ಅಂದರೆ ಆಗಲ್ಲ. 8 ಡಿಗ್ರಿ ಇದೆ ಗೈಸ್ ಇವಾಗ. ಬಟ್ ಮಧ್ಯಾಹ್ನದ ಅಷ್ಟೊಳಗೆಲ್ಲ ಒಂದು 12-13 ಡಿಗ್ರಿ ಆಗುತ್ತೆ. ಬಟ್ ಜಾಕೆಟ್ ಬೇಕು, ಯಾಕಂದರೆ ಗಾಳಿ ಹೊಡಿತಾ ಇದೆ ಅಲ್ವಾ. ಸೊ ಚಳಿ ಆಗೋಗುತ್ತೆ ನಿಮಗೆ. ಚಳಿಲಿ ಮಾತಾಡೋಕ್ಕೆ ಆಗ್ತಿಲ್ಲ, ಅಷ್ಟು ಚಳಿ ಆಗ್ತಾ ಇದೆ. ನಾಲಿಗೆಲ್ಲ ಫ್ರೀಸ್ ಆಗೋಗ್ತಾ ಇದೆ. ನಾಲ್ಗೆ ಫ್ರೀಸ್ ಆಗೋಗುತ್ತಂತೆ 8 ಡಿಗ್ರಿಗೆ. ನೋಡಿ ಗೈಸ್ ಎಂತ ಓವರ್ ಆ್ಯಕ್ಟಿಂಗು. ನೀವು ಪಾಪ ಹೆಂಗೆ ಕರ್ಕೊಂಡು ಸುತ್ತವನೆ ಅಂತ ಅನ್ಕೋಬೇಕು. ಏನಿಲ್ಲ, ಆರಾಮಾಗಿದೆ. ಹಿಂದೆ ಎಲ್ಲ ನೋಡ್ಲಿಲ್ಲ, ಚಡ್ಡಿ ಹಾಕೊಂಡು ಜಾಗಿಂಗ್ ಹೋಯ್ತಿದ್ದು. ಸುಮ್ಮನೆ ಬಿಡ್ತಾವಳೆ ಅವಳು. ಅಭ್ಯಾಸ ಇದೆ. ನಾವು ರೈಲ್ವೆ ಸ್ಟೇಷನ್ ರೀಚ್ ಆದಾಗ ಒಂದು 6:30. ಇವಾಗ ಟೈಮ್ ಬಂದು 7:45. ನಾವು ಅಂದ್ಕೊಂಡ್ವಿ ಬಸ್ಸಲ್ಲಿ ಹೋಗ್ಬಿಡೋಣ ಇಲ್ಲ ಟ್ರಾಮ್ ತೊಗೊಳ್ಳೋಣ ಅಂತ. ಆಮೇಲೆ ಅನ್ನಿಸ್ತು ಅದು ಓಪನ್ ಮಾಡೋಕ್ಕಿಂತ ಮುಂಚೆ ಹೋಗ್ಬಿಟ್ಟು ಅಲ್ಲಿ ಕಾಯೋದಕ್ಕಿಂತ ಊರು ನೋಡ್ಕೊಂಡು ಆರಾಮಾಗಿ ವಾಕ್ ಹೋಗೋಣ ಅಂತ. ಒಂದು ಹಾಫ್ ಆನ್ ಅವರ್ ವಾಕ್ ಇದೆ, ಬಟ್ ಒಳ್ಳೆ ವಾರ್ಮ್ ಅಪ್ ಆಗುತ್ತೆ, ಚಳಿನೂ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲೇ ಆನ್ ದ ವೇ ಒಂದು ಪಾರ್ಕಲ್ಲಿ ಈ ಮೊಜಾರ್ಟ್ ಅವ್ರದ್ದು ಒಂದು ಸ್ಟ್ಯಾಚ್ಯೂ ನೋಡಿದ್ವಿ. ಸಖತ್ತಾಗಿ ಮಾಡಿದ್ದಾರೆ. ಈ ಮೊಜಾರ್ಟ್ ಯಾರಪ್ಪ ಅಂತಂದರೆ ನಿಮ್ಗೆ ಈ ಸಿಂಬಲ್ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ. ಸೊ ಇವರು ಆಸ್ಟ್ರಿಯಾದಲ್ಲಿ ಹುಟ್ಟಿದ್ದು, ಬಟ್ ಯುರೋಪಲ್ಲಿ ಒಂದು ಫೇಮಸ್ ಮ್ಯೂಸಿಕ್ ಕಂಪೋಸರ್. ಇವ್ರು ಇವಾಗ ಬದುಕಿಲ್ಲ, ಸುಮಾರು ಒಂದು 35 ವರ್ಷಕ್ಕೆಲ್ಲ ತೀರ್ಕೊಬಿಟ್ರಂತೆ. ಆದರೆ ಒಂದು 800 ಹಾಡುಗಳು ಮಾಡಿದ್ದಾರೆ, ವಿಚ್ ಆರ್ ವೆರಿ ಫೇಮಸ್. ಸೊ ಎಲ್ಲೋದ್ರೂ ಆಸ್ಟ್ರಿಯಾದಲ್ಲಿ ಹೆಚ್ಚು ಕಮ್ಮಿ ಇವ್ರದ್ದು ಏನಾದರೂ ಒಂದು ಇದ್ದೇ ಇರುತ್ತೆ. ನಾವು ಲಾಸ್ಟ್ ಟೈಮ್ ಸಾಲ್ಸ್ಬರ್ಗ್ ಹೋಗಿದ್ದಾಗ ಅಲ್ಲೊಂದು ಮನೆಗೆ ಹೋಗಿದ್ವಲ್ಲ, ಮ್ಯೂಸಿಷಿಯನ್ ಮನೆಗೆ. ಇವ್ರದೇ ಮನೆ. ಹೌದು, ಇವ್ರು ಹುಟ್ಟು ಬೆಳೆದಿದ್ದೆಲ್ಲ ಅಲ್ಲಿ ಸಾಲ್ಸ್ಬರ್ಗಲ್ಲಿ. ಬಟ್ ಸಿಕ್ಕಾಪಟ್ಟೆ ಫೇಮಸ್ ವ್ಯಕ್ತಿ. ಚೆನ್ನಾಗಿ ಮಾಡಿದ್ದಾರೆ. ನಮ್ಗೆ ಇವಾಗ ಅವ್ರ ಮನೆ ಗೊತ್ತು ನೋಡು. ಬಾ ತಿಂಡಿಗೆ ಹೋಗೋಣ.
ನಾವು ಬಂದಿದ್ದು ಫಸ್ಟ್ ಪ್ಲೇಸು ಈ ಹಾಫ್ಬರ್ಗ್ ಪ್ಯಾಲೇಸು. ಇದೊಂದು ಹಳೆಯ ಪ್ಯಾಲೇಸು, ಒಂದು 800 ವರ್ಷದ ಮೇಲಾಗಿದೆ ಇಲ್ಲಿಗೆ. ಮುಂಚೆ ಇಲ್ಲಿ ಆಸ್ಟ್ರಿಯಾದು ರಾಜರೆಲ್ಲ ಇಲ್ಲೇ ಇದ್ರಂತೆ. ಸೊ ಇವಾಗ ಇಲ್ಲಿ ಫೆಡ್ರಲ್ ಪ್ರೆಸಿಡೆಂಟು, ಮ್ಯೂಸಿಯಮ್ಮು, ಲೈಬ್ರರಿ ಏನೇನೋ ಮಾಡಿದ್ದಾರೆ. ಬಟ್ ಸಿಕ್ಕಾಬಿಟ್ಟೆ ದೊಡ್ಡ ಜಾಗ, ಒಂದು 50 ಹೆಕ್ಟೇರಲ್ಲಿ ನೋಡಿ ಹೆಂಗೆ ಮಾಡಿದ್ದಾರೆ. ಜೊತೆಗೆ ಪಾರ್ಕು, ಏನೇನೋ ಬಿಲ್ಡಿಂಗ್ಸ್ ಎಲ್ಲ ಇದೆ ಸುತ್ತ ಇಲ್ಲಿ. ಇದೊಂದು ಫೇಮಸ್ ಪ್ಯಾಲೇಸು, ಇದನ್ನು ವಿಯೆನ್ನಾ ಕ್ಯಾಸಲ್ ಅಂತಲೂ ಅಂತಾರೆ. ನಾವು ಬೆಳಬೆಳಿಗ್ಗೆನೆ ಬಂದಿರೋದ್ರಿಂದ ನೋಡಿ ಜನನೇ ಇಲ್ಲ, ಖಾಲಿ ಹೊಡಿತಾ ಇದೆ. ಈ ಥರ ನೋಡೋಕ್ಕೆ ಸಿಕ್ಕಾಬಿಟ್ಟೆ ಖುಷಿಯಾಗುತ್ತೆ ಜಾಗಗಳನ್ನ. ನೋಡಿ ಯಾರೂ ಇಲ್ಲ ಸುತ್ತ, ಬಟ್ ಸಿಕ್ಕಾಬಿಟ್ಟೆ ದೊಡ್ಡ ಪ್ಯಾಲೇಸ್. ಯುರೋಪಲ್ಲಿ ಈ ಥರ ಚಿಕ್ಕ ಚಿಕ್ಕ ಮಕ್ಕಳಂತೂ ಎಲ್ಲ ಕಡೆ ಸಿಗ್ತಾರೆ. ಏನೇನಾದರೂ ಒಂದು ಸ್ಟ್ಯಾಚ್ಯೂ ಮಾಡಿರ್ತಾರೆ. ನನಗೂ ಗೊತ್ತಿಲ್ಲ ಈ ಮಕ್ಕಳದು ಏನು ಸಿಗ್ನಿಫಿಕೆನ್ಸ್ ಅಂತ, ಬಟ್ ಆಲ್ಮೋಸ್ಟ್ ಎಲ್ಲ ಪ್ಲೇಸಲ್ಲೂ ಇವ್ರದ್ದೊಂದು ಏನಾದರೂ ಮಾಡಿರ್ತಾರೆ. ಇವಾಗ ನೋಡಿ ಬಿಸಿಲು ಬಂದಮೇಲೆ ಬಿಲ್ಡಿಂಗ್ ಏನು ಸಖತ್ತಾಗಿ ಕಾಣ್ತಾ ಇದೆ ಅಂತ. ಒಂದು ಎಲಿವೇಟರ್ ಇದೆ, ಮೇಲ್ಗಡೆ ಹೋದ್ರೆ ಏನೋ ಸಿಗ್ಬೋದು. ಕರ್ಕೊಂಡು ಹೋಗ್ತಾ ಇದ್ದಾಳೆ ನಮ್ಮ ಗೈಡ್, ಲೋಕಲ್ ಗೈಡ್. ಬನ್ನಿ ಹೋಗೋಣ. ಸಕ್ಕತ್ತಾಗಿರೋ ಸ್ಟ್ಯಾಚ್ಯೂ ಇದೆ ಮೇಲೆ. ಹೌದಾ? ಯಾರ್ದು ಗೊತ್ತಿಲ್ಲ, ಮ್ಯಾಪಲ್ಲಿ ಕಾಣಿಸ್ತಿತ್ತು. ಇವ್ರು ಬಂದು ಇಲ್ಲಿದು ಆಸ್ಟ್ರಿಯಾದು ಮಿಲಿಟರಿ ಚೀಫ್ ಆಗಿದ್ರಂತೆ, ಆಲ್ಬರ್ಟ್ ಅಂತ. ಸೊ ಅವ್ರ ಮೆಮೋರಿಯಲಲ್ಲಿ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ. ಕುದುರೆ ನೋಡು ಹೆಂಗೆ ಎತ್ಕೊಂಡಿದೆ ಕಾಲು. ಬಲ್ದಾಗಾಲ ಎತ್ಕೊಂಡಿದ್ರೆ ಏನೋ ಮೀನಿಂಗು, ಎಡದಾಗಾಲ ಎತ್ಕೊಂಡಿದ್ರೆ ಏನೋ ಮೀನಿಂಗ್ ಅಂತಾರಲ್ವಾ. ಕುದುರೆ ಅರ್ಜೆಂಟಲ್ಲಿ ಐತೆ ಅಂತ. ಆದರೆ ಹೌದು, ಏನೋ ಬಲ್ದಾಗ ಕಾಲು ಎತ್ಕೊಂಡಿದ್ರೆ ಯಾವುದೋ ವಾರಲ್ಲಿ ಸತ್ತೋದ್ರು ಆ ಥರ ಏನಾದ. ಗೈಸ್ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಂಗೆ ಮರ್ತೋಗಿದೆ. ನೋಡಿ ಗೈಸ್, ಯಾವಾಗಲೂ ನನಗೆ ಹೇಳ್ತಿದ್ದ ಮೈಕ್ ಹುಷಾರು ಅಂತ. ಅವ್ನ ಮೈಕ್ ಏನಂತಾರ ಅದಕ್ಕೆ ಬಡ್ ಬೀಳ್ಸ್ಕೊಂಡ್ಬಿಟ್ಟಿದ್ದಾನೆ. ಗೈಸ್ ಅವತ್ತು ಲೂಸ್ ಮಾಡ್ಕೊಂಡು ಬಂದಿದ್ದು ಇವಳು ಮೆತ್ತಗೆ ನನಗೆ ಕೊಟ್ಬಿಟ್ಟವಳೆ. ಇವಾಗ ಸುಮ್ಮನೆ ನನ್ನ ಮೇಲೆ ನಾನು ಅವತ್ತು ಮಾರ್ಕ್ ಮಾಡ್ಕೊಡ್ಬೇಕಾಗಿತ್ತು, ಮಾರ್ಕರ್ ತಗೊಂಡು ಮಿಸ್ ಮಾಡ್ಬಿಟ್ಟೆ ನಾನು. ಇಲ್ಲ ಇಲ್ಲ, ಹಳೆ ಫೋಟೋದಲ್ಲಿದೆ, ಇಲ್ಲಿ ಕೆಳಗಡೆ ಇರುತ್ತೆ. ಸಿಕ್ಕದ ಮೇಲೆ ಹೇಳ್ತೀನಿ, ಅಪ್ಡೇಟ್. ಆಟೋಮೆಟಿಕ್ ಇಲ್ಲ ಇವಾಗ, ಗೊತ್ತು ತಾನೇ. ಏನ್ ಮೇಲಕ್ಕ ಕರ್ಕೊಂಡು ಹೋಗ್ತಿದೆ, ಇರೋದೇ ಒಂದು ದಾರಿ ಕೆಳಗಡೆ. ಸ್ಟೂಪಿಡ್. 100%. ಅಲ್ಲೇ ಕಷ್ಟಪಟ್ಟು ದುಡ್ದಿರೋ ಕಾಸಲ್ಲಿ ಏನಾದ್ರು ತಗೊಂಡ್ರೆ ಅಷ್ಟು ಸುಲಭವಾಗಿ ಹಾಳಾಗಲ್ಲ ಗೈಸ್. ನೋಡಿ ಹೇಳಿಲ್ವ ನಾನು ಸಿಗುತ್ತೆ ಅಂತ. ಆದರೆ ಹೆಸರು ಬಂದು ಇಟ್ಕೋತೀನಿ ಫಸ್ಟು, ಎಲ್ಲ ಲೂಸ್ ಮಾಡ್ಬಿಟ್ಟು ಕೊಟ್ಬಿಟ್ಟವಳೆ. ಓ ಬಂದ್ರು ನೋಡಿ ಗೈಸ್, ಎಲ್ಲ ಖಾಲಿ ಹೊಡಿತಾ ಇತ್ತು ಇಷ್ಟೊತ್ತು. ಎಲ್ಲ ಬಂದಿದ್ದಾರೆ ನೋಡಿ ಗೈಸ್. ನಾನೆಲ್ಲೂ ಬರಲ್ಲ ಅಂತಂತಾಳೆ. ಎಲ್ಲರೂ ಕರ್ಕೊಬಂದ್ರೆ ಒಂದು ಫೋಟೋ ತಕ್ಕೊಡೋವರೆಗೂ ಬಿಡಲ್ಲ. ಈಗ ವಾಪಸ್ ಮೇಲೆ ಕರ್ಕೊಂಡು ಹೋಗ್ತಾವಳೆ. ಅಲ್ಲಿ ಬೇರೆ ಗರ್ಲ್ಸ್ ಬ್ಯುಸಿ ಇದ್ರು ಫೋಟೋ ತಗೋತಾ, ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಂದೆರಡು ಫೋಟೋ ತಗೊಟ್ಬಿಟ್ಟು. ಅದಕ್ಕಿದೆ ಟ್ಯಾಕ್ಸಾ? ಸರಿ ಬಿಡವ. ಕಂಗ್ರ್ಯಾಚುಲೇಷನ್ಸ್ ಗೈಸ್, ಮೇಡಮ್ ಅವರು ತಮ್ಮ ಮೈಕ್ದು ಬಡ್ ಬಿಡಿಸ್ಕೊಂಡಿದ್ದಾರೆ. ಇವಾಗ ಇದೇ ಆಗಿದೆ, ಅರ್ಧ ಗಂಟೆ. ಸಿಗುತ್ತಾ ಸಿಗಲ್ವಾ? ಅಯ್ಯೋ ವಾಪಸ್ ಹೋಗೋಣ ಫಸ್ಟ್. ಈಗ ನೋಡಿ ಕೆಳಗಡೆ ಹೇಳಿದ್ವಿ ಲಿಫ್ಟ್, ಈಗ ಅಲ್ಲೇ ಮೇಲ್ಗಡೆ ಹೋಗ್ಬೇಕು. ಬನ್ನಿ ಸಿಗುತ್ತಾ ನೋಡೋಣ ಮೇಡಮ್. ಫೈನಲಿ ಇವಳಿಗೂ ಸಿಕ್ತು. ಲಕ್ ಚೆನ್ನಾಗಿದೆ ಇವತ್ತಿಬ್ರದು. ಇನ್ಮೇಲೆ ಹುಷಾರಾಗಿ ನೋಡ್ಕೊ. ಇದೇ ಕೆಲಸ ಆಗೋಗ್ಬಿಟ್ಟಿದೆ. ಹೌದು. ಇವಾಗ ನೋಡಿ ಎಂಥ ಒಳ್ಳೆ ಡಿಸಿಷನ್ ಮಾಡಿದೆ ನಾನು. ಬುಡಾಪೆಸ್ಟ್ಗೆ ಹೋಗಿದ್ರೆ ಇವಾಗ ಫುಲ್ಲು ಮಂಕ್ ವೆದರಲ್ಲಿ, ಮಳೆಯಲ್ಲಿ ರೂಮಲ್ಲೇ ಇರಬೇಕಿತ್ತು. ಇವಾಗ ಅಟ್ಲೀಸ್ಟ್ ಸ್ವಲ್ಪ ಸೂರ್ಯ ಹೊರಗಡೆ ಬಂದು ವಿಯೆನ್ನಾ ಎಕ್ಸ್ಪ್ಲೋರ್ ಮಾಡೋ ಥರ ಆಗಿದೆ. ಅಂದ್ರೂ ಇವಳು ಪ್ರಾಬ್ಲಮ್ಮು. ಇಷ್ಟು ರ್ಯಾಂಡಮ್ ಆಗಿ, ಇಷ್ಟು ಸ್ಪಾಂಟೇನಿಯಸ್ ಆಗಿ ಟ್ರಿಪ್ ಕರ್ಕೊಂಡು ಹೋಗೋದು ಅಂತಂದರೆ ಖುಷಿ ಪಡ್ತಾರೆ ಜನ. ನಮ್ಮನೇಲಿ ಒಬ್ಳಿದಾಳೆ, ಇವಳು ಪ್ರಾಬ್ಲಮ್ಮು. ಟ್ರಿಪ್ ಕರ್ಕೊಂಡು ಹೋದ್ರೆ ಮಾಡ್ತೀನಿ ನೋಡಿ ವಿಂಟರಲ್ಲಿ. ಒಂದು ನಿಮಿಷ ಇರೋ, ಫಸ್ಟ್ ಇದು ಹಾಕೊಂಡ್ಬಿಡ್ತೀನಿ. ಮಾತಾಡ್ಬೇಕಾದ್ರೆ ಮಾತ್ರ ಹಾಕೊಳ್ಳೋದು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಬುದ್ಧಿವಂತೆ. ಗುಡ್ ಐಡಿಯಾ. ಇದು ಆಸ್ಟ್ರಿಯನ್ ನ್ಯಾಷನಲ್ ಲೈಬ್ರರಿ. ಒಳಗಡೆ ಚೆನ್ನಾಗಿದೆ ಅಂತ ನೋಡಿದ್ದೆ, ಆದರೆ ಕ್ಲೋಸ್ಡ್ ಆಗೋಗಿದೆ ಅಂತ ವಾಪಸ್ ಹೊರಟೋಗ್ತಾ ಇದ್ವಿ. ಆಮೇಲೆ ಗೊತ್ತಾಯಿತು, ಎಲ್ಲೋದ್ರೂ ಗ್ರೂಪ್ ಟೂರ್ ಅವ್ರನ್ನ ಸ್ವಲ್ಪ ಫಾಲೋ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಅಲ್ಲೊಂದು ಡೋರ್ ಓಪನ್ ಇದೆ, ಬನ್ನಿ ಒಳಗಡೆ ಏನಿದೆ ನೋಡೋಣ. ಏನೋ ಒಳಗಡೆ ಕರ್ಕೊಂಡು ಹೋಗಿ ದಾರಿ ತೋರಿಸ್ತಾರೆ ಅಂತಂದರೆ ಅವ್ರನ್ನೆಲ್ಲ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟು ಕತೆ ಹೊಡಿತಾವನೆ.
ಬನ್ನಿ ಗೈಸ್, ನಾವು ಮೇಲೆ ಹೋಗ್ಬಿಟ್ಟು ನೋಡೋಣ. ವಿಯೆನಾ ತುಂಬಾ ಬಿಗ್ ಸಿಟಿ, ಆದರೆ ನಾವು ನಮಗೆ ಹಾಫ್ ಡೇ ಪ್ಲಾನ್ ಇದ್ದಿದ್ದರಿಂದ ವಿಯೆನಾ ಮೇನ್ ಸ್ಟೇಷನ್ ಹತ್ರ ಯಾವ್ಯಾವ ಪ್ಲೇಸ್ ಇದೆ ಅದನ್ನ ಮಾತ್ರ ಕವರ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವು. ಅದ್ರ ಪ್ರಕಾರ ಪ್ಯಾಲೇಸ್ ಎಲ್ಲ ನೋಡಿಕೊಂಡು ಲೈಬ್ರರಿ ಹತ್ರ ಬಂದ್ವು. ಲೈಬ್ರರಿ ಆ್ಯಕ್ಚುಲಿ ಕ್ಲೋಸ್ ಇದೆ, ಬಟ್ ನಮಗೆ ಇನ್ನೊಂದು 2 ಪ್ಲೇಸ್ ಇದೆ ನೋಡೋಕ್ಕೆ. ಅದೊಂದು 2 ಪ್ಲೇಸ್ ನೋಡಿಕೊಂಡು ನಾವು ಬೆಳಗ್ಗೆ ಬರೀ ಕ್ರೋಸೆಂಟ್ ಆ್ಯಂಡ್ ಕಾಫಿ ಕುಡ್ದಿದ್ವಿ ಅಷ್ಟೇ ಬ್ರೇಕ್ಫಾಸ್ಟ್ಗೆ. ಸೊ ಲಂಚ್ ಮುಗಿಸ್ಕೊಂಡು ಬುಡಾಪೆಸ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ರಶ್ಮಿ, ಇವತ್ತು ಲಂಚ್ಗೆ ಏನು ತಿನ್ಬೋದು ಅಂತ ನೀವು ಗೆಸ್ ಮಾಡ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ ನೋಡ್ತೀನಿ. ವಾವ್, ಏನು ಸಖತ್ತಾಗಿದೆ ನೋಡಿದ ಗೈಸ್. ಇದು ನೋಡಿ, ಓ ಉಲ್ಟಾ ತೋರಿಸ್ತಾ ಇದ್ದೀನಿ, 1 ನಿಮಿಷ. ಸಖತ್ತಾಗಿದೆ. ನೋಡಿ ಗೈಸ್, ಎಂತೆಂಥ ಕಲಾವಿದರು ಇದ್ದಾರೆ ಅಂತಂದ್ರೆ, ಒಮ್ಮ ಪಾಪ ಸುಮ್ಮನೆ ನಿಂತಿದ್ರೆ ಬಿಯರ್ ಕುಡಿದ್ಬಿಟ್ಟು ಹಳೆ ಬಿಯರ್ ಕ್ಯಾನ್ನ ತಗೊಂಡೋಗ್ಬಿಟ್ಟು ಕೈಗೆ ಸಿಗಿಸ್ಬಿಟ್ಟವ್ರೆ. ಹೆಂಗೆ ಹೊಡಿರಿ ಚಪ್ಪಾಳೆ. ಈ ಮ್ಯೂಸಿಯಂ ಇರೋ ಜಾಗದಲ್ಲೇ ನಿಮಗೆ ಈವ್ನಿಂಗ್ಸು ಏನಾದರೂ ಶೋಸ್ ನಡೀತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಬ್ಯಾಲೆ ಶೋ ಇಲ್ಲ ಮ್ಯೂಸಿಕ್ ಶೋ ಆ ಥರ ಏನಾದರೂ ನಡೀತಾ ಇರುತ್ತೆ. ಸೊ ನಿಮ್ಗೆ ಇಲ್ಲಿ ಈ ಥರ ಬಂದು ಅಪ್ರೋಚ್ ಮಾಡ್ತಾರೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗ್ಬೋದು. ಇಲ್ಲೇ ಒಂದು ಫೇಮಸ್ ಬೇಕ್ರಿಲಿ ಚಾಕ್ಲೇಟ್ ಕೇಕ್ ಸಕ್ಕತ್ತಾಗಿರುತ್ತಂತೆ. ಬನ್ನಿ ಹೋಗಿ ಟ್ರೈ ಮಾಡೋಣ. Outside, inside? Inside? Inside, please. Upstairs on the first floor. Thank you. In chocolate either. Let's go, guys. ಸಕ್ಕತ್ತಾಗಿ ಕಾಣ್ತಾ ಇದೆ. ಚಾಕ್ಲೇಟ್ ಕೇಕ್ ಆ್ಯಂಡ್ ಹಾಟ್ ಚಾಕ್ಲೇಟ್. ಎಂಜಾಯ್. ಹೆಂಗಿದೆ? ಚಾಕ್ಲೇಟ್ ಕೇಕ್ ಅಂತೂ ಸಕ್ಕತ್ತಾಗಿತ್ತು, ಆದರೆ ಹಾಟ್ ಚಾಕ್ಲೇಟ್ ವಾಸ್ ಡಿಸಪಾಯಿಂಟಿಂಗ್. ನಾವು 2 ಕೇಕ್ ತೊಗೊಂಡಿದ್ರು ತಿನ್ನೋಕ್ಕಾಗ್ತಿರ್ಲಿಲ್ಲ. ಬಟ್ ಹಾಟ್ ಚಾಕ್ಲೇಟ್ ಆರ್ಡರ್ ಮಾಡಿದ್ದು ಇವಳು, ಕುಡ್ದಿದ್ದು ನಾನು. ಚಾಕ್ಲೇಟ್ ಕೇಕ್ ಆರ್ಡರ್ ಮಾಡಿದ್ದು ನಾನು, ತಿಂದಿದ್ದು ಅವಳು. ಹೆಂಗಿದೆ ನೋಡಿ ಮಜಾ. ಬಟ್ ಸಕ್ಕತ್ತಾಗಿದೆ. ನೀವು ಬಂದರೆ ಅಲ್ಲಿ ಟ್ರೈ ಮಾಡಿ, ಸೂಪರ್ ಆಗಿದೆ. ಚೆನ್ನಾಗಿದೆ. ಯು ಕ್ಯಾನ್ ಬೈ ದಿಸ್. ಇದು ನೋಡ, ನಮ್ಮ ಅಣ್ಣನ ಶಾಪು ನೋಡಲ್ಲಿ, anaji.com, www.anaji.com. ಓಕೆ ಓಕೆ. ನಾವು ಬೆಳಗ್ಗೆ ಕರೆಕ್ಟ್ ಟೈಮಿಗೆ ಬಂದ್ವು ಇಲ್ಲಿಗೆ. ಸೊ ನಾವು ಹೋದಾಗ ಏನು ಕ್ಯೂ ಇರಲ್ಲ. ಇವಾಗ ನೋಡಿ ರೋಡಲ್ಲೇ ಫುಲ್ಲು ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ ಇಷ್ಟು ಜನ. ಈಗ ನಿಂತ್ಕೊಂಡ್ರೆ ಒಂದು 1/2 ಅವರ್ ಬೇಕನ್ಸುತ್ತೆ ಒಳಗಡೆ. ಅರ್ಧ ಗಂಟೆ ವೇಸ್ಟ್ ಆಗ್ಬಿಟ್ಟಿರೋದು. ಗುಡ್, ಒಳ್ಳೆ ಟೈಮಿಗೆ ಬಂದು. ಯು ಕಾಂಟ್ ಥ್ಯಾಂಕ್ ಮೀ ಇನಫ್. ಓ, ಈ ರೋಡ್ ಅಂತೂ ಸಕ್ಕತ್ತಾಗಿದೆ. ರೋಡ್ ತುಂಬ ಎಲ್ಲ ನಿನ್ನ ಫೇವ್ರೆಟ್ ಬ್ರ್ಯಾಂಡ್? ಲಕ್ಸುರಿ ಬ್ರ್ಯಾಂಡ್ಸ್. ನಾನು ವಾಲೆಟೇ ತಂದಿಲ್ಲ ಇವತ್ತು. ಈ ಸ್ಕ್ವೇರಲ್ಲಿರೋ ಬಿಲ್ಡಿಂಗ್ಸ್ ಅಂತೂ ಸಕ್ಕತ್ತಾಗಿದೆ, ಒಳ್ಳೆ ಆರ್ಕಿಟೆಕ್ಚರ್. ನೋಡಿ ಗೈಸ್, ಎಂಥ ಕಳ್ಳಿ. ಗ್ರೂಪ್ ಟೂರ್ ಅವ್ರ ಗೈಡು ಇಲ್ಲಿ ಕರ್ಕೊಬಂದಿದ್ರ ಸ್ಟೋರಿ ಹೇಳ್ತಾ ಇದ್ರೆ ಮೆತ್ತಗೋಗಿ ಕೇಳಿಸ್ಕೊತಾವಳೆ. ಓಯ್ ಬಾ ಕಳ್ಳಿ. ನಮ್ಮ ಪ್ರಕಾರ ಇವತ್ತೊಂದು ಲಾಸ್ಟ್ ಜಾಗ ಬಂದು ಈ ಸೈಂಟ್ ಸ್ಟೀಫನ್ಸ್ ಕೆಥೆಡ್ರಲ್. ವಿಯೆನಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಕೆಥೆಡ್ರಲ್ ಇದು. ಹೆಚ್ಚು ಕಮ್ಮಿ 1000 ವರ್ಷ ಆಗಿದೆ ಇದಕ್ಕೆ. ಗಾಥಿಕ್ ಆರ್ಕಿಟೆಕ್ಚರ್ ಏನು ಸಕ್ಕತ್ತಾಗಿದೆ ನೋಡಿ. ಬನ್ನಿ ಆದರೆ ಒಳಗಡೆ ಹೋಗೋಣ. ಇಲ್ಲಿ ನೋಡಿ, ಕೆಥೆಡ್ರಲ್ದು ಒಂದು ಮಿನಿಯೇಚರ್ ಮಾಡಿಟ್ಟಿದ್ದಾರೆ. 137 ಮೀಟ್ರ್ ಉದ್ದ ಇದೆ ಅಂತ ಇದೆ ಆ ಟವರ್. ಸೊ ಈ ಕೆಥೆಡ್ರಲ್ಗೆ ಎಂಟ್ರಿ ಫ್ರೀ ಇದೆ, ಆದರೆ ತುಂಬ ಜನ ಇದ್ದಾರೆ. ನಾವು ಕ್ಯೂ ನಿಂತಿದ್ದೀವಿ ಒಳಗೆ ಹೋಗೋಕ್ಕೆ. ಓ ಮೈ ಗಾಡ್, ಸಕ್ಕತ್ತಾಗಿದೆ. ಎಷ್ಟು ದೊಡ್ಡದಲ್ವಾ? ಎಷ್ಟು ದೊಡ್ಡ ಕೆಥೆಡ್ರಲ್ ನಾನು ನೋಡೇ ಇರಲಿಲ್ಲ. ಏನು ಕ್ರೇಜಿ ಆಗಿದೆ ನೋಡು ಪಿಲ್ಲರ್ಸ್ ಇದು.
1000 ವರ್ಷ. ಈ ಸೇಂಟ್ ಸ್ಟೀಫನ್ಸ್ ಕೆಥಡ್ರಲ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. 1000 ವರ್ಷ ಹಳೆದು, ಬಟ್ ಸಿಕ್ಕಾಪಟ್ಟೆ ನೀಟ್ಲಿ ಮೇಂಟೈನ್ಡ್. ಇದು ಎಂಟ್ರಿ ಫ್ರೀ, ಆದರೆ ಈ ಮೇಲ್ಗಡೆ ಟವರ್ ಇದೆಯಲ್ಲ, ಆ ಟವರ್ಗೆ ನೀವು ಹೋಗ್ಬೋದು. ಅರೌಂಡ್ 5-6 ಯೂರೋಸ್ ಟಿಕೆಟ್ ಅಂತ ಅನ್ಸುತ್ತೆ. ಮತ್ತು ಕ್ಯಾಟಕೋಮ್ಸ್ ಇದೆ. ಸೊ ಕ್ಯಾಟಕೋಮ್ಸು, ಆ ಎಲಿವೇಟರು, ಇದಕ್ಕೆಲ್ಲ ಹೋಗಬೇಕು ಅಂತಂದರೆ ನೀವು ಎಕ್ಸ್ಟ್ರಾ ಟಿಕೆಟ್ ತೊಗೋಬೇಕು. ಇಲ್ಲ ಬರೀ ಒಳಗಡೆ ಹೋಗ್ಬಿಟ್ಟು ಕೆಥಡ್ರಲ್ ನೋಡ್ಕೊಂಡು ಬರ್ತೀನಿ ಅಂತಂದರೆ ನೀವು ಆರಾಮಾಗಿ ಫ್ರೀಯಾಗೇ ಹೋಗಿ ಬರ್ಬೋದು. ಬಟ್ ತುಂಬಾ ಚೆನ್ನಾಗಿದೆ. ಫೋಟೋದಲ್ಲಿ ಬರೋದಕ್ಕಿಂತ ಒಳಗಡೆ ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆದರೆ ತುಂಬ ಓವರ್ ಕ್ರೌಡೆಡ್. ಸೊ ನೀವು ಬೇಗ ಬರಬೇಕು ನೀವು ಕೆಥಡ್ರಲ್ ಒಳಗೆ ಹೋಗಬೇಕು ಅಂತ ಅಂದರೆ. ಹೌದು. ವಿಯೆನಾದಲ್ಲಿ ನಿಮಗೆ ಸುಮಾರು ಈ ಬೈಸೈಕಲ್ ಟೂರ್ಸ್ ಸಿಗುತ್ತೆ. ಜೊತೆಗೊಬ್ಬರು ಗೈಡ್ ಬರ್ತಾರೆ. ಸೊ ಅವರೆಲ್ಲ ಜಾಗಕ್ಕೂ ನಿಮಗೆ ಸೈಕಲ್ ಕರ್ಕೊಂಡೋಗಿ ಎಲ್ಲದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಗ ಟೈಮ್ ಬಂದು 1 ಗಂಟೆ. ನಮ್ಮ ಟ್ರೈನ್ ಇರೋದು 1:15. ಸೊ ಆಲ್ಮೋಸ್ಟ್ 6 hours ಸಿಕ್ತು ನಮಗೆ ವಿಯೆನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಆದಷ್ಟು ಟ್ರೈ ಮಾಡಿ ಸ್ವಲ್ಪ ಪ್ಲೇಸಸ್ ಕವರ್ ಮಾಡಿದ್ವಿ. ಹೋಪ್ ನಿಮಗೂ ಇಷ್ಟ ಆಯಿತು ಅಂತ. ನಮಗೆ ಊಟ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂತಂದು ಚಿಕನ್ ರ್ಯಾಪ್ನ ಪಾರ್ಸಲ್ ತೊಗೊಂಡು ಬೇಗ ಬೇಗ ಟ್ರೈನ್ ಹಿಡಿಯೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇನ್ನೊಂದು 10 minutes ವಾಕ್ ಇದೆ. ಪ್ರಾಬಬ್ಲಿ ಆನ್ ಟೈಮ್ ರೀಚ್ ಆಗ್ತೀವಿ. ಫೈನಲಿ ಓಡ್ಕೊಂಡು ಬಂದು ಬುಡಾಪೆಸ್ಟ್ ಟ್ರೈನ್ ಕ್ಯಾಚ್ ಮಾಡಿದ್ದೀವಿ. ನಾವು ಯೂಶಲಿ ಹೋಗೋ ಟ್ರೈನ್ಗಳಿಗಿನ್ನ ಚೆನ್ನಾಗಿದೆ ಈ ಟ್ರೈನ್. ಕನ್ನಡ ಮೂವಿ ಬರುತ್ತಾ? ಆದರೂ ಗೈಸ್ ಬೆಳಿಗ್ಗೆ ಮಾಡಿದ ಟಿಕೆಟ್ ವೇಸ್ಟ್. ನಾವು ಡೈರೆಕ್ಟ್ ಬುಡಾಪೆಸ್ಟ್ಗೆ ಹೋಗೋಕ್ಕೆ ಅಂತ ಟಿಕೆಟ್ ತೊಗೊಂಡಿದ್ದು, ಬಟ್ ವಿಯೆನಾದಲ್ಲಿ ಇಳ್ಕೊಂಡ್ವಿ. ಸೊ ಈ ಟ್ರೈನ್ಗೆ ಎಕ್ಸ್ಟ್ರಾ ಪೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೂ ಕ್ರೇಜಿ ಬಿಡು ಏನಂತೂ. ಪಿಕ್ಚರ್ ಅಭಿ ಬಾಕಿ ಹೇ ಮೇರೆ ದೋಸ್ತ್. ಗೈಸ್ ನೀವು ಹೇಳಿ, ಇಷ್ಟು ಸ್ಪಾಂಟೇನಿಯಸ್ ಆಗಿ ನೀವು ಯಾವತ್ತಾದರೂ ಇಷ್ಟು ರ್ಯಾಂಡಮ್ ಆಗಿ ಒಂದು ಜಾಗಕ್ಕೆ ಹೋಗ್ತೀವಿ ಅಂತ ಅಂದ್ಕೊಂಡು ಆಮೇಲೆ ಏನೇನೋ ಪ್ಲಾನ್ಸ್ ಚೇಂಜ್ ಆಗಿ ಇನ್ನೊಂದು ಜಾಗಕ್ಕೆ ಹೋಗಿರೋ ಸ್ಟೋರಿ ಇದ್ರೆ ಶೇರ್ ಮಾಡಿ. ಆ್ಯಂಡ್ ನಾವು ಈ ಥರ ಮಾಡಿರೋದು ನಿಮ್ಗೆ ಹಿಂಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಬಿಕಾಸ್ ರ್ಯಾಂಡಮ್ ಪ್ಲಾನ್ಸ್ ಆರ್ ದ ಬೆಸ್ಟ್ ಪ್ಲಾನ್ಸ್. ಒಂಥರ ಚೆನ್ನಾಗಿತ್ತು, ಮಜಾ ಬಂತು. ವಿಯೆನ್ನ ತುಂಬ ದೊಡ್ಡ ಸಿಟಿ. ಒಂದು 2 ದಿನನಾದರೂ ಬೇಕು. ನಾವು ಸುಮ್ಮನೆ ಹೈಲೈಟ್ಸ್ ನೋಡ್ಕೊಂಡು ಬಂದಿದ್ದೀವಿ. ಒಂದು ಪ್ಯಾಲೇಸು, ಒಂದು ಮ್ಯೂಸಿಯಮ್ಮು, ಒಂದು ಕೆಥೆಡ್ರಲ್, ಈ ಥರ ಸುಮ್ಮನೆ ಪಿಟ್ ಸ್ಟಾಪ್. ಸೊ ದಟ್ ವಾಸ್ ಇಟ್ ಫಾರ್ ಟುಡೇ ಗೈಸ್. ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಈ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವೇನಾದ್ರು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ಹೋಗಿ ಫಾಲೋ ಮಾಡಿ. ಯಾಕೆಂದರೆ ಅಲ್ಲಿ ತುಂಬ ರ್ಯಾಂಡಮ್ ಕಂಟೆಂಟ್ ಪೋಸ್ಟ್ ಮಾಡ್ತೀವಿ. ಆ್ಯಂಡ್ ಯುಲ್ ಡೆಫಿನೆಟ್ಲಿ ಲೈಕ್ ಇಟ್. ಸೊ ನಾವು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಆ್ಯಂಡ್ ದಟ್ ಈಸ್ ಗೋಯಿಂಗ್ ಟು ಬಿ ಫ್ರಮ್ ಬುಡಾಪೆಸ್ಟ್. Until then, you all take care. See you next time. Bye. Bye.